ವಿನಯ್ ಸರ್, ಈಗ ಹಾ ಸರ್. ನೀವು ಸಾಕಷ್ಟು ಮಾಹಿತಿ ಕೊಟ್ರಿ. ಅದೇ ರೀತಿ ಕಪ್ಪಿಂಗ್ ಬಗ್ಗೆ ಮತ್ತೆ ಆ, ಏನು ಸೂಜಿ ಬಗ್ಗೆ, ನೀಡ್ಲ್ ಬಗ್ಗೆ ಎಲ್ಲ ಮಾಹಿತಿ ಕೊಟ್ರಿ. ಈಗ ಅದ್ರ ಜೊತೆನಲ್ಲಿ ಹಾರ್ಟ್ ಪ್ರಾಬ್ಲಮ್ ಅಂತ ಬರ್ತಾರೆ ಕೆಲವರು. ಓಕೆ. ಸೊ ಅವ್ರಿಗೆ ಪಲ್ಸ್ ಡಯಾಗ್ನೋಸ್ ಮಾಡಿದಾಗ ಸೊ ನಿಮ್ಗೆ ಹೇಗ್ ಗೊತ್ತಾಗುತ್ತೆ ಅದ್ರ ಬಗ್ಗೆ? ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಇದೆ ಅಥವಾ ಇದ್ರಲ್ಲಿ ಪ್ರಾಬ್ಲಮ್ ಇದೆ ಅಥವಾ ಹೆಡ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಗ್ ಗೊತ್ತಾಗುತ್ತೆ? ಹೇಗೆ ಐಡೆಂಟಿಫೈ ಮಾಡ್ತೀರಾ? ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ನೀವು ಕೊಡ್ತೀರಾ? ಓಕೆ ಓಕೆ ಸರ್. ಫಸ್ಟ್ ಆಫ್ ಆಲ್, ನಾರ್ಮಲ್ ಹಾರ್ಟ್ ಪ್ರಾಬ್ಲಮ್ ಅಂತ ಅನ್ಕೊಳ್ಳೋ ಜನರಿಗೂ ಅಥವಾ ಅವ್ರಿಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಹೊಸದಾಗಿ ಬಂದಿರತಕ್ಕಂಥ ಟೆಕ್ನಾಲಜಿಯಿಂದ ನಮ್ಮ ಇ ಸಿ ಜಿ ಆಗಿರ್ಬೋದು, ಈಕೋ ಆಗಿರ್ಬೋದು, ಈ ಥರದ್ದು ಯಾವುದೇ ಬರೋದಕ್ಕೂ ನಮ್ಮಲ್ಲಿ ಬರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಸರ್. ಕೋರಿಲೇಟ್ ಮಾಡೋದು ನಾವು ಬೇರೆ ಥರ ಕೋರಿಲೇಟ್ ಮಾಡ್ತೀವಿ. ಹಾರ್ಟ್ ಅಂತಂದರೆ ನಾವು ಹಾರ್ಟ್ದು ಎನರ್ಜಿ ತಗೋತೀವಿ. ಸೊ ಇದು ಎನರ್ಜಿ ಮೆಡಿಸಿನ್. ನಾನು ಆಗಲೇ ಹೇಳ್ತಿದ್ದೆ, ಒಂದು ಕಡೆಯಿಂದ ಒಂದು ಕಡೆ ಎನರ್ಜಿ ಮೂವ್ ಆಗಬೇಕು ಅಂತಂದರೆ ಮೆಟ್ರೋ ಸ್ಟೇಷನ್ ಅಂತ ತೊಗೊಂಡ್ರೆ ಒಂದು ಕಡೆಯಿಂದ ಒಂದು ಕಡೆ ಟ್ರೈನಿಂಗ್ಗೆ ಸರಾಗವಾಗಿ ಮೂವ್ ಆಗಬೇಕು. ನಮ್ಮ ಎನರ್ಜಿನೂ ಒಂದು ಕಡೆಯಿಂದ ಒಂದು ಕಡೆ ಹಂಗೆ ಸರಾಗವಾಗಿ ಮೂವ್ ಆಗಬೇಕಾಗಿರುತ್ತೆ. ಎಲ್ಲಿ ಬ್ಲಾಕೇಜಸ್ ಇರುತ್ತೋ ಅದು ಒಂದಷ್ಟು ಸಿಂಪ್ಟಮ್ಸ್ನ ಕೊಡುತ್ತೆ. ನೀವು ಹಾರ್ಟ್ ಕೇಳಿರೋದ್ರಿಂದ ಒಂದು ಹೇಳ್ತೀನಿ. ಹಾರ್ಟ್ ಪೇರಿಂಗ್ ಆರ್ಗನ್ನು, ಅಂದರೆ ಹಾರ್ಟ್ ಯಾವಾಗಲೂ ಕೆಲಸ ಮಾಡೋದು ಸಣ್ಣ ಕರಳಿನ ಜೊತೆಗೆ. ಸೊ ಹಾರ್ಟ್ದು ಕೆಲಸ ಏನು ಜನರಲ್ ಆಗಿ ಎಲ್ಲರಿಗೂ ಗೊತ್ತಿರೋದು, ಬ್ಲಡ್ನ ಪಂಪ್ ಮಾಡುತ್ತೆ ಅಂತ. ಸಣ್ಣ ಕರಳಿನ ಕೆಲಸ ಏನು ಹೇಳಿ ನೋಡೋಣ. ಸಣ್ಣ ಕರಳಿಂದ ಏನು ಕೆಲಸ? ಪಾಸ್ ಮಾಡುತ್ತೆ. ಏನಿನ್ನ ಸಣ್ಣ ಕರಳು ಬ್ಲಡ್ ಅನ್ನ ಪಾಸ್ ಮಾಡುತ್ತೆ. ಅಲ್ಲ, ಹಾರ್ಟ್ ಬ್ಲಡ್ನ ಪಂಪ್ ಮಾಡುತ್ತೆ. ಬಟ್ ಸಣ್ಣ ಕರಳಿಂದ ಏನು ಕೆಲಸ? ಕ್ಲೀನ್ ಮಾಡುತ್ತೆ. ರಕ್ತನ ಉತ್ಪತ್ತಿ ಮಾಡೋದೇ ಸಣ್ಣ ಕರಳು. ನಾವು ತಿಂದಿರ್ತಕ್ಕಂಥ ಊಟ ರಕ್ತ ಕನ್ವರ್ಟ್ ಆಗಬೇಕಂದ್ರೆ ತುಂಬ ದೊಡ್ಡ ರೋಲ್ ಪ್ಲೇ ಮಾಡೋದು ಸಣ್ಣ ಕರಳು. ಅಂದರೆ ಇವತ್ತು ನನಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತಂದರೆ ನನ್ನ ಸಣ್ಣ ಕರಳು ಕಳೆದ 10 ವರ್ಷನೋ 15 ವರ್ಷದಿಂದನೋ ಅದು ಸರಿಯಾಗಿ ತನ್ನ ಕಾರ್ಯನ ನಿರ್ವಹಿಸದೇ ಇದ್ದಿದ್ದಕ್ಕೆ ಔಟ್ಕಮ್ ಆಗಿ ಹಾರ್ಟ್ ಪ್ರಾಬ್ಲಮ್ ಬಂದಿರೋದು. ಸೊ ಹಾರ್ಟ್ ಆಸ್ ಸಚ್ ಪ್ರಾಬ್ಲಮ್ ಇಲ್ಲ, ಸಿಂಪ್ಟಮ್ ಆಫ್ ಎ ಡಿಸೀಸ್. ಆಲ್ರೆಡಿ ಯಾವುದೋ ದೊಡ್ಡ ಕಾಯಿಲೆ ಇತ್ತು, ಅದ್ರದ್ದು ಸಿಂಪ್ಟಮ್ ಹಾರ್ಟ್ ಇಶ್ಯೂ. ದೊಡ್ಡ ಕರಳಿನ ಕೆಲಸ ಏನು? ಕಸನ ತೆಗೆದಾಕೋದು. ಸಣ್ಣ ಕರಳು ಸೋಸಿ ಬಿಟ್ಟಿರ್ತಕ್ಕಂತಹ ಅನ್ಡೈಜೆಸ್ಟೆಡ್ ಫುಡ್ನ ಸೋಸಿ ದೊಡ್ಡ ಕರಳು ಹೊರಗೆ ಹಾಕಬೇಕು. ದೊಡ್ಡ ಕರಳಿಂದ ಪೇರಿಂಗ್ ಆರ್ಗನ್ ಲಂಗ್ಸು. ನೀವು ಒಳ್ಳೆ ಆಹಾರ ಕೊಟ್ಟಿಲ್ಲ ಅಂತಂದರೆ ಸಣ್ಣ ಕರಳು ಹೆಂಗೆ ಕೆಲಸ ಮಾಡಲ್ವೋ ಹಂಗೆ ಒಳ್ಳೆ ಗಾಳಿನ ಕೊಡಲಿಲ್ಲ ಅಂದರೆ ಲಂಗ್ಸ್ ಕೆಲಸ ಮಾಡಲ್ಲ. ಲಂಗ್ಸ್ ಕೆಲಸ ಮಾಡಿಲ್ಲ ಅಂದರೆ ಲಾರ್ಜ್ ಇಂಟೆಸ್ಟೈನ್ ಕೆಲಸ ಮಾಡಲ್ಲ. ಅಂದರೆ ಕಾನ್ಸ್ಟಿಪೇಷನ್ ಇರೋ ವ್ಯಕ್ತಿಗೆ ಪ್ರಾಬ್ಲಮ್ ಇರೋದು ತನ್ನ ಉಸಿರಾಟದಲ್ಲಿ. ಹಾರ್ಟ್ ಇಶ್ಯೂಸ್ ಇರೋ ಪ್ರಾಬ್ಲಮ್ ಇರೋ ವ್ಯಕ್ತಿಗೆ ತಾನು ವರ್ಕ್ ಮಾಡಬೇಕಾಗಿರೋದು ತಾನು ತಿಂತಕ್ಕಂತಹ ಊಟದಲ್ಲಿ. ಸೊ ಅದು ಕಾಮನ್ ಜನರಿಗೆ, ಎಷ್ಟೊಂದು ಜನರಿಗೆ ಕನೆಕ್ಟ್ ಆಗಲ್ಲ ಮತ್ತು ಅವ್ರಿಗೆ ಗೊತ್ತಾಗಲ್ಲ. ಹಾಗಾಗಿ ಹಾರ್ಟ್ ಅಂದರೆ ಒಂದು ಡಿಸೀಸು, ಹಾರ್ಟ್ ಡಿಸೀಸ್ ಅಂತಲೇ ಕರೀತಾರೆ. ಹಾರ್ಟ್ ಡಿಸೀಸ್ ಅಲೋಪತಿ ಪ್ರಕಾರ ಅಥವಾ ಇಂಗ್ಲೀಷ್ ಅನುವಾದದ ಪ್ರಕಾರ ಕರೆಕ್ಟೇ. ಅದರಲ್ಲಿ ಚೆಕ್ ಮಾಡಿದ್ರೆ ಹಾರ್ಟ್ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಿದೆ ಅಂತ. ಬಟ್ ಹಾರ್ಟ್ ಯಾಕೆ ಕೆಲಸ ಮಾಡ್ತಿಲ್ಲ ಅಂತ ರೀಸನ್ ನೋಡೋದಾದ್ರೆ ಸ್ಮಾಲ್ ಇಂಟೆಸ್ಟೈನ್ ಅಂದರೆ ಪೇರಿಂಗ್ ಆರ್ಗನ್ ಅಲ್ಲಿ ಸರಿಯಾಗಿ ರಕ್ತ ಉತ್ಪತ್ತಿ ಆಗ್ತಿಲ್ಲ, ಹಾಗಾಗಿ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ.